ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಆಲ್ರೆಡಿ ನೀವು ತಮ್ಮನೆಲ್ಲ ನೋಡಿರ್ತೀರಾ. ಇದು ಈ ವಿಡಿಯೋ ಬಂದ್ಬಿಟ್ಟು IKEA ಹಾಲ್. ರೀಸೆಂಟ್ ಆಗಿ ಅಂದ್ರೆ ಪ್ರಾಬ್ಲಿ ಒಂದು 4-5 ಡೇಸ್ ಆಗಿತ್ತು ನಾನು IKEAಗೆ ಹೋಗಿ. ಯಾಕೆ IKEAಗೆ ಹೋದೆ ಅಂತ ಅಂದ್ರೆ ನಾನು ಏನು ಗಿಫ್ಟ್ನ ಕ್ಯೂರೇಟ್ ಮಾಡ್ತಿದ್ದೆ, ಅದಕ್ಕೊಂದಷ್ಟು ಐಟಮ್ಸ್ಗಳನ್ನ ತರೋಣ ಅಂತ ಹೋಗಿ ಐ ಎಂಡೆಡ್ ಅಪ್ buying so many things. ಸೊ ಹಾಗಾಗಿ ಇವತ್ತು IKEA ಹಾಲ್ ಮಾಡ್ತಾ ಇದೀನಿ. ತಡ ಮಾಡಿದ್ರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ, ಮೊದಲನೇದಾಗಿ ನಾನು ಪಿಕ್ ಮಾಡಿದ್ದು ಈ ಒಂದು ಸ್ಟ್ಯಾಂಡ್ನ. ಅಂದ್ರೆ ನಮ್ಮ ಮನೆಯಲ್ಲಿ ಒಂದು ಡಿಟಾಕ್ಸ್ ವಾಟರ್ ಮಾಡಕ್ಕೆ ಅಂದ್ಬಿಟ್ಟು ಒಂದು ಸಣ್ಣ ಗ್ಲಾಸ್ ಫಿಲ್ಟರ್ ಇಟ್ಟಿದ್ದೀನಿ. ಅದಕ್ಕೆ ಒಂದು ಸ್ಟ್ಯಾಂಡ್ ಬೇಕಾಗಿತ್ತು. ನಾನು ಆಕ್ಚುಲಿ ಮೈಕ್ರೋವೇವ್ ಅವನ್ ಮೇಲೆ ಇಡ್ತಾ ಇದ್ದೆ, ಹಾಗಾಗಿ ಒಂದು ಸ್ಟ್ಯಾಂಡ್ ಇರ್ಲಿ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ ಅಂಡ್ ಗ್ರೇ ಕಲರ್, ವೆರಿ ವೆರಿ ಲೈಟ್ ವೇಟ್. ಸೊ ಅದಕ್ಕೋಸ್ಕರ ಇದನ್ನ ತಗೊಂಡ್ ಬಂದೆ. ಓಕೆ, ಎರಡನೇ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಕಿಚನ್ಗೆ ಅಂತಾನೆ ತಂದಿದ್ದು. ಯೂಶಲ್ ಆಗಿ ನಾವು ಸೊಪ್ಪು ತೊಳಿಬೇಕಂದ್ರೆ, ತರಕಾರಿ ತೊಳಿಬೇಕಂದ್ರೆ ಏನು ಪಾತ್ರೆನ ಯೂಸ್ ಮಾಡ್ತೀವಲ್ಲ, ಅದು ಹೊರಟೋಗಿತ್ತು ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ದಿಸ್ ಇಸ್ ಸಿಲಿಕಾನ್ ಅಂಡ್ ಇದು ಬಂದ್ಬಿಟ್ಟು ಸ್ಟೀಲ್ ಇದೆ. ಇನ್ನೂ ಕೂಡ ತಡೆಯುತ್ತೆ ಸಿಲಿಕಾನ್ ಆಗಿರೋದ್ರಿಂದ. ಅಂಡ್ ಇದರಲ್ಲಿ ಬೆಸ್ಟ್ ಪಾರ್ಟ್ ಏನು ಅಂತ ಅಂದ್ರೆ ಯು ಕ್ಯಾನ್ ಫೋಲ್ಡ್ ದಿಸ್ ಇನ್ಸೈಡ್. ಸೊ ಈ ತರ ಫೋಲ್ಡ್ ಮಾಡಿ ನೋಡ್ಬೋದು. ಸ್ಪೇಸು ಕೂಡ ಜಾಸ್ತಿ ಕನ್ಸ್ಯೂಮ್ ಆಗಲ್ಲ. ಈಗ ದೊಡ್ಡ ಪಾತ್ರೆ ಅಂತ ಬಂದಾಗ, ಅಂದ್ರೆ ಈ ತರ ಫೋಲ್ಡಬಲ್ ಇಲ್ಲ ಅಂತ ಬಂದಾಗ ಇಷ್ಟು ಸ್ಪೇಸ್ನ ಅದು ಕನ್ಸ್ಯೂಮ್ ಮಾಡುತ್ತೆ. ಬಟ್ ಇದು ಸಿಲಿಕಾನ್ ಆಗಿರೋದ್ರಿಂದ ಇಟ್ ಇಸ್ ಲೈಕ್ ಯು ಕ್ಯಾನ್ ಫೋಲ್ಡ್ ದಿಸ್. ಅಥವಾ ನೀವು ಈ ಥರನೂ ತರಕಾರಿನ ಹಾಕಿ ಡ್ರೈನ್ ಮಾಡ್ಬೋದು, ಅಥವಾ ನಿಮಗೆ ಜಾಸ್ತಿ ತರಕಾರಿ ಇದ್ರೆ ಇದನ್ನು ಓಪನ್ ಮಾಡಿ ಕೂಡ ಡ್ರೈನ್ ಮಾಡ್ಬೋದು. ಸೊ ಹಾಗಾಗಿ ಇದನ್ನ ತಂದೆ, ಸ್ಪೇಸ್ ಕನ್ಸ್ಯೂಮ್ ಕೂಡ ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ವರ್ಕ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಮೂರನೇ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಫ್ರೂಟ್ ಬಾಸ್ಕೆಟ್ ಅಥವಾ ತರಕಾರಿ ಬಾಸ್ಕೆಟ್. ಆಕ್ಚುಲಿ ಫ್ರೂಟ್ ಬಾಸ್ಕೆಟ್ ಇದು. ನಮ್ಮ ಮನೆಯಲ್ಲಿ ಫ್ರೂಟ್ ಬಾಸ್ಕೆಟ್ ಇರಲಿಲ್ಲ, ಎಲ್ಲ ಫ್ರಿಜ್ಜಲ್ಲಿ ಇಟ್ಬಿಡ್ತಾ ಇದೆ. ಎಂಡ್ ಆಫ್ ದ ಡೇ ಏನಾಗ್ತೈತೆ, ಈಗ ವೆದರ್ ಇಷ್ಟು ಕೋಲ್ಡ್ ಇರೋದ್ರಿಂದ, ಫ್ರಿಜ್ಜಲ್ಲಿ ಬೇರೆ ಇಡೋದ್ರಿಂದ ಎಲ್ಲ ಬಾಳೆಹಣ್ಣೆಲ್ಲ ತುಂಬಾನೇ ಹಾಳಾಗ್ತಾ ಇತ್ತು. ಹಾಗಾಗಿ ಒಂದು ಫ್ರೂಟ್ ಬಾಸ್ಕೆಟ್ನ ನಾನು ಹುಡುಕ್ತಾ ಇದ್ದೆ, ಹಾಗಾಗಿ ಇದನ್ನ ತಗೊಂಡ್ ಬಂದೆ. ವೈಟ್ ಕಲರ್, ಸೋ ಪ್ರಿಟಿ, ತುಂಬಾ ಚೆನ್ನಾಗಿದೆ. ಸೊ ಹಾಗಾಗಿ ಇದನ್ನ ತಗೊಂಡ್ ಬಂದೆ ನಾನು. ನಾಲ್ಕನೇ ಐಟಮ್ ಬಂದ್ಬಿಟ್ಟು ಈ ಫ್ಲವರ್ನ ತಗೊಂಡ್ ಬಂದೆ. ನಂಗೆ ಸಿಕ್ಕಾಪಟ್ಟೆ ಪ್ರಿಟಿ ಅಂತ ಅನ್ನಿಸ್ತು. ಸನ್ಫ್ಲವರ್, ಸೋ ಬ್ರೈಟ್. ಆ್ಯಂಡ್ ನಮ್ಮ ಮನೆಯಲ್ಲಿ ವಾಸ್ಗಳು ಜಾಸ್ತಿ ಇದೆ. ಸೊ ಯಾವುದಾದ್ರೂ ಒಂದು ವಾಸಲ್ಲಿ ಇಡೋಣ, ಚೆನ್ನಾಗಿ ಕಾಣುತ್ತೆ. ಅಥವಾ ಯೂಟ್ಯೂಬ್ ಶೂಟ್ ಮಾಡ್ಬೇಕಂದ್ರೆ ಹಿಂದೆ ಬ್ಯಾಕ್ ಗ್ರೌಂಡಲ್ಲಿ ಹಿಂಗಿಟ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಎನಿವೆ, ಎಲ್ಲ ಪ್ರಾಡಕ್ಟ್ಗಳ ಲಿಂಕ್ನ ನಾನು ಹಾಕಿರ್ತೀನಿ. ಬಟ್ ಇದು ಸ್ವಲ್ಪ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತು. ಇದ್ರ ಕ್ವಾಲಿಟಿ ಏನಿದೆ ತುಂಬಾನೇ ಚೆನ್ನಾಗಿದೆ, ಹಾಗಾಗಿ ತಗೊಂಡ್ ಬಂದೆ. ಇದಕ್ಕೆ ನಾನು 419 ರೂಪೀಸ್ ಕೊಟ್ಟೆ. ಐ ಥಿಂಕ್ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು, ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡ್ ಬಂದೆ. ಒಂದೇ ಒಂದು ತಗೊಂಡ್ ಬಂದೆ. ಸೊ ಇದೊಂದು. ನೆಕ್ಸ್ಟ್ ಬಂದ್ಬಿಟ್ಟು ಈ ಹ್ಯಾಂಡ್ ವಾಶ್ ಡಿಸ್ಪೆನ್ಸರ್ ನ ತಗೊಂಡ್ ಬಂದೆ. ಇದು ಗ್ಲಾಸ್ ಮೆಟೀರಿಯಲ್ ಅಂಡ್ ಇದು ಐ ಥಿಂಕ್ ಪ್ಲಾಸ್ಟಿಕ್ ಅಂತ ಅನ್ಸುತ್ತೆ. ಸೊ ಇದಕ್ಕೆ ನಾನು ಕೊಟ್ಟಿದ್ದು 99 ರೂಪೀಸ್. ಎಷ್ಟು ವರ್ತ್ ಅಂಡ್ ವೆರಿ ವೆರಿ ಚೀಪ್. ಹೊರಗಡೆ ಪ್ಲಾಸ್ಟಿಕ್ಗೆ ನಾವು 100 ರೂಪಾಯಿಗಿಂತ ಜಾಸ್ತಿನೇ ಕೊಡ್ತೀವಿ. ಅಂಡ್ ಗ್ಲಾಸ್ ಮೆಟೀರಿಯಲ್ ಆಗಿರೋದನ್ನ ಐ ಥಿಂಕ್ 99 ರೂಪೀಸ್, ವೆರಿ ವೆರಿ ಚೀಪ್. ಸೊ ಇದಿಷ್ಟ ಆಯ್ತು, ಹಾಗಾಗಿ ಇದನ್ನ ತಗೊಂಡ್ ಬಂದೆ. ಇದು ಮಗ್ ತರ ಕಾಣುತ್ತೆ ಅಂತ ನೀವು ಅನ್ಕೋತಿರ್ಬೋದು, ಬಟ್ ಇದು ಮಗ್ ಅಲ್ಲ. ಇದು ಬಂದ್ಬಿಟ್ಟು ವಾಸ್ ಈ ತರ ಹಿಂಗಿಡೋದಕ್ಕೆ. ಬಟ್ ಇದ್ರ ಜೊತೆಗೆ ಇನ್ನೊಂದು 3-4 ಫ್ಲವರ್ ಹಾಕ್ಬೇಕಾಗುತ್ತೆ. ಬಟ್ ಇದು ನನಗೆ ಸೋ ಪ್ರಿಟಿ ವೈಟ್ ಕಲರ್, ಹಾಫ್ ವೈಟ್ ಇದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇದರ ಬೆಲೆ ನಾನು ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ. ಇದ್ರ ಬೆಲೆಯನ್ನು ನಾನು ಕೆಳಗಡೆ ಹಾಕಿರ್ತೀನಿ, ಸೊ ನೀವು ಚೆಕ್ ಮಾಡ್ಬೋದು. ವೆರಿ ಥಿಕ್ ಮೆಟೀರಿಯಲ್, ತುಂಬಾನೇ ಚೆನ್ನಾಗಿದೆ. ಕ್ವಾಲಿಟಿ ಇಸ್ ಅಮೇಸಿಂಗ್. ನಂಗೆ IKEAದಲ್ಲಿ ತುಂಬಾನೇ ಇಷ್ಟ ಆಗೋದು ಏನು ಅಂತ ಅಂದ್ರೆ ಕಡಿಮೆ ಬೆಲೆನೂ ಸಿಗುತ್ತೆ, ಕೆಲವೊಂದು ತುಂಬಾನೇ ಅಫೋರ್ಡಬಲ್ ಇರುತ್ತೆ, ಆ್ಯಂಡ್ ಸಿಕ್ಕಾಪಟ್ಟೆ ಯುನೀಕ್ ಆಗಿರುತ್ತೆ ಆ್ಯಂಡ್ ಸ್ಟೈಲಿಶ್ ಆಗಿರುತ್ತೆ. ಆ್ಯಂಡ್ ಅವ್ರದ್ದು ಕ್ವಾಲಿಟಿ ಇಸ್ ಆಲ್ಸೋ ವೆರಿ ವೆರಿ ಗುಡ್. ಹಾಗಾಗಿ ನಾನು IKEA ಇಂದ ಪ್ರಾಡಕ್ಟ್ಸ್ನ ತರಕ್ಕೆ ಇಷ್ಟಪಡ್ತೀನಿ. ಇನ್ಫ್ಯಾಕ್ಟ್ IKEA. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ನಾನು ಇದನ್ನ ತಗೊಂಡ್ ಬಂದೆ. ಯು ಕ್ಯಾನ್ ಸಿ ದಿಸ್. ಸೊ ಸೌತೆಕಾಯಿ ಕಟ್ ಮಾಡ್ಬೋದು, ಆನಿಯನ್ಸ್, ಇದು ಎಲ್ಲನೂ ಕಟ್ ಮಾಡ್ಬೋದು, ಕ್ಯಾರೆಟ್, ಆ ಥರದ್ದು ಏನಾದರೂ ನಿಮಗೆ ತುಂಬ ಥಿನ್ ಸ್ಲೈಸಸ್ ಬೇಕು ಅಂತ ಬಂದಾಗ ಚಾಕುಲಿ ಕಟ್ ಮಾಡೋಕೆ ಸ್ವಲ್ಪ ಆ್ಯಕ್ಚುಲಿ ಕಷ್ಟ ಆಗುತ್ತೆ. ಸೊ ಐ ಥಾಟ್ ಇದು ಸಿಕ್ಕಾಪಟ್ಟೆ ಯೂಸ್ಫುಲ್ ಆಗುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ಇದಕ್ಕೆ ನಾನು 699 ರೂಪೀಸ್ನ ಕೊಟ್ಟೆ. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇದು ಜ್ಯೂಸ್ ಮೇಕರ್ನ ತೊಗೊಂಡು ಬಂದೆ. ನಂಗೆ ಆ್ಯಕ್ಚುಲಿ ಮನೆಯಲ್ಲಿ ಆರೆಂಜ್ ಜ್ಯೂಸ್ ಅಥವಾ ಮೊಸಂಬಿ ಜ್ಯೂಸ್ ಮಿಕ್ಸಿಗೆ ಹಾಕಿ ಅಥವಾ ಜ್ಯೂಸರ್ಗೆ ಹಾಕಿ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾನು ಯಾವಾಗಲೂ ಈ ಥರದೊಂದು ತೊಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ದೆ, ಹಾಗಾಗಿ ಇದನ್ನು ತೊಗೊಂಡು ಬಂದೆ. ವೆರಿ ವೆರಿ ಪ್ರಿಟಿ, ಸ್ಟೀಲ್ ಆಗಿರೋದ್ರಿಂದ ಐ ಥಿಂಕ್ ತುಂಬ ದಿನ ಬಾಳಿಕೆನೂ ಬರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಇಲ್ಲೇ ಓಪನ್ ಮಾಡ್ತಾ ಇದ್ದೀನಿ. ಈ ಥರ ಜ್ಯೂಸ್ ಮಾಡ್ಬೋದು. 2 ಥರ ಕೊಟ್ಟಿದ್ದಾರೆ. ಸೊ
ಎರಡು ಆ್ಯಕ್ಚುಲಿ ಬರುತ್ತೆ, ನೀವು ಎರಡರಲ್ಲಿ ಯಾವ್ದು ಬೇಕಾದರೂ ಯೂಸ್ ಮಾಡಿ ಜ್ಯೂಸ್ ಮಾಡ್ಬೋದು. ಸೊ ಇದು ಸಿಕ್ಕಾಬಡೆ ಇಷ್ಟ ಆಯಿತು, ಹಾಗಾಗಿ ಇದನ್ನು ತಂದೆ. 349 ರುಪೀಸ್ ಕೊಟ್ಟೆ ಇದಕ್ಕೆ ನಾನು. ಈ ಒಂದು ಬಾಟಲ್ನ ನಾನು ತೊಗೊಂಡು ಬಂದೆ. ಇದರ ಬೆಲೆ ಬಂದ್ಬಿಟ್ಟು 279 ರುಪೀಸ್. ಇದು ಯಾವ್ದಕ್ಕಾದರೂ ಯೂಸ್ ಮಾಡ್ಕೋಬೋದು. ಪ್ರಾಬ್ಲಿ ಹಾಲು ಬಿಸಿ ಮಾಡಿನೂ ಇದರೊಳಗಡೆ ಇಟ್ಟು ನೀವು ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಅಥವಾ ಜ್ಯೂಸ್ ಮಾಡಿದಾಗ ಇದರೊಳಗಡೆ ಇಟ್ಕೋಬೋದು, ಅಥವಾ ಡಿಟಾಕ್ಸ್ ವಾಟರ್ ಮಾಡ್ಕೊಳ್ಬೇಕು ಅಂತ ಬಂದಾಗ ನೀರು ಹಾಕಿ ನಿಂಬೆಹಣ್ಣು, ಪುದೀನ, ಸೌತೆಕಾಯಿ ಅದನ್ನೆಲ್ಲ ಹಾಕ್ಬಿಟ್ಟು ಡಿಟಾಕ್ಸ್ ವಾಟರ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು, ಸಿಕ್ಕಾಬಡೆ ತಿಕ್ಕಾಗಿದೆ. ಆ್ಯಂಡ್ ಇಲ್ಲಿ ಮೇಲ್ಗಡೆ ನೋಡಿದ್ರೆ ಒಂದು ನಿಮಿಷ, ಇಲ್ಲಿ ಮೇಲ್ಗಡೆ ಸಿಲಿಕಾನ್ ಕವರ್ ಕೊಟ್ಟಿದ್ದಾರೆ ಇದಕ್ಕೆ. ಸೊ ಟೈಟ್ ಆಗಿದು ಲಾಕ್ ಆಗುತ್ತೆ. ಕ್ವಾಲಿಟಿ ತುಂಬ ವೆರಿ ಥಿಕ್, ದ ಕ್ವಾಲಿಟಿ ಇಸ್ ವೆರಿ ಥಿಕ್, ತುಂಬಾ ಚೆನ್ನಾಗಿದೆ. ಈಗ ಫೈನಲಿ ನಾನು ಆ್ಯಕ್ಚುಲಿ IKEAಗೆ ಹೋಗಿದ್ದು ಏನಕ್ಕೆ ಅಂತ ಅಂದರೆ ಇದನ್ನ ತರಕ್ಕೆ ಹೋಗಿ ಐ ಎಂಡೆಡ್ ಅಪ್ ಬೈಯಿಂಗ್ ಇದೆಲ್ಲನೂ. ಜಾರ್ಗಳನ್ನ ನಾನು ತೊಗೊಂಡು ಬಂದೆ. ಇಟ್ ಕಮ್ಸ್ ವಿತ್ ಲಿಡ್. ಡ್ರೈ ಫ್ರೂಟ್ಸ್ನು ಕೂಡ ಇಟ್ಕೊಳ್ಬೋದು. ಇದನ್ನ 15 ಜಾರ್ಗಳನ್ನ ತಂದಿದ್ದೀನಿ ನಾನು. ಸೊ ಒಂದೊಂದಕ್ಕೂ ಇಟ್ ಇಸ್ 167 ರುಪೀಸ್. ಐ ಮೀನ್ ಕಮ್ ಆನ್, ಇಟ್ ಇಸ್ ವೆರಿ ಚೀಪ್. 167 ರುಪೀಸ್. ಹೊರಗಡೆ ಇದೇ ಗ್ಲಾಸಿಗೆ ಏನಿಲ್ಲ 300 ಇಂದ 350 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಲಾಸ್ಟ್ ಬಂದ್ಬಿಟ್ಟು ನಾನು ಈ ಕ್ಯಾಂಡಲ್ ಹೋಲ್ಡರ್ಗಳನ್ನ ತೊಗೊಂಡು ಬಂದೆ. ಚಿಕ್ಕದಾಗಿದೆ. ಸೊ ಯು ಕೆನ್ ಸಿ ಇಷ್ಟು ಚಿಕ್ಕದಾಗಿದೆ. ಆ್ಯಂಡ್ ಮೆಟೀರಿಯಲ್ ತುಂಬಾ ತಿಕ್ಕಾಗಿದೆ. ಯಾಕೆ ಅಂತ ಅಂದರೆ ನಾನು ತಂದಿದ್ದೀನೇ ಫಸ್ಟ್ ಒಂದು ಯೂಸ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಳಕ್ಕೆ ಹೋದಾಗ ಬೈ ಮಿಸ್ಟೇಕ್ ಬೀಳಿಸ್ಬಿಟ್ಟೆ. ಮೇಲಿಂದ ಬಿತ್ತು, ಆ್ಯಕ್ಚುಲಿ ಡೈನಿಂಗ್ ಟೇಬಲ್ ಮೇಲಿಂದ, ಅಂದರೂ ಇದು ಒಡಿಲಿಲ್ಲ. ಸೊ ಕ್ವಾಲಿಟಿ ಈಸ್ ಅಮೇಝಿಂಗ್. ಆ್ಯಂಡ್ ಇದನ್ನು 5 ಪೀಸ್ ತೊಗೊಂಬಂದೆ. ಒಂದು ಪೀಸಿಗೆ ನಾನು 39 ರೂಪಾಯಿ ಕೊಟ್ಟೆ. 39 ರುಪೀಸ್. ವೆರಿ ನೈಸ್. 39 ರುಪೀಸ್ಗೆ 1 ಪೀಸ್, ಅದು ಈ ಕ್ವಾಲಿಟಿ, ಇಟ್ಸ್ ಅಮೇಝಿಂಗ್. ಸೊ ಈ 5 ಪೀಸ್ನ ನಾನು ತೊಗೊಂಡು ಬಂದೆ. ಸೊ ದಟ್ ಮನೆಯಲ್ಲಿ ಕ್ಯಾಂಡಲ್ ಅಂಟಿಸೋಕ್ಕಾಗತ್ತೆ ಅಂತ. ಆ್ಯಂಡ್ ಯು ಆಲ್ ನೋ ನಂಗೆ ಕ್ಯಾಂಡಲ್ ಅಂದರೆ ಸಿಕ್ಕಾಬಡೆ ಇಷ್ಟ. ಮನೆ ತುಂಬ ಕ್ಯಾಂಡಲ್ ಇಟ್ಕೊಂಡಿದ್ದೀನಿ ನಾನು. ಸೊ ಕ್ಯಾಂಡಲ್ಸ್ ಅಂದರೆ ಸಿಕ್ಕಾಬಡೆ ಇಷ್ಟ, ಹಾಗಾಗಿ ಈ ಕ್ಯಾಂಡಲ್ ಹೋಲ್ಡರ್ನ ತೊಗೊಂಡು ಬಂದೆ. ಐ ಥಿಂಕ್ ಹೋಮ್ ಡೆಕಾರ್ ಅಂತ ಬಂದರೆ ಇದು ಎರಡೇ ತಂದಿರೋದು. ಒಂದು ಕ್ಯಾಂಡಲ್ ಹೋಲ್ಡರ್, ಇನ್ನೊಂದು ಈ ವಾಸ್ ತಂದಿದ್ದೀನಿ, ಇನ್ನೊಂದು ಫ್ಲವರ್ ತೊಗೊಂಡು ಬಂದಿದ್ದೀನಿ. ಅದು ಬಿಟ್ಟರೆ ಇನ್ನೆಲ್ಲನೂ ಮನೆಗೆ ಕಿಚನ್ ಐಟಮ್ಸೇ ನಾನು ತೊಗೊಂಡು ಬಂದಿರೋದು. ಆ್ಯಂಡ್ ಎಲ್ಲನೂ ಯೂಸ್ ಆಗೋಂಥದ್ದೇ ತಂದಿದ್ದು. ಮನೇಲಿ ಇದ್ದು ಇನ್ನೊಂದು ಎಕ್ಸ್ಟ್ರಾ ಪೀಸ್ ತೊಗೊಂಡು ಬರ್ಬೇಕು ಆ ಥರ ಮಾಡಿಲ್ಲ. ಸೊ ಯಾವುದೇ ನೆಸೆಸಿಟಿ ಇದೆ ಅಷ್ಟನ್ನೇ ತಂದಿದ್ದೀನಿ ಮನೆಗೆ. 100 ರೂಪಾಯಿ ಒಳಗೆ ಎಷ್ಟೋ ಪ್ರಾಡಕ್ಟ್ಗಳು ಸಿಗುತ್ತೆ, 500 ರೂಪಾಯಿ ಒಳಗಡೆ ಎಷ್ಟೊಂದು ಪ್ರಾಡಕ್ಟ್ಗಳು ಸಿಗುತ್ತೆ, 1000 ರೂಪಾಯಿ ಒಳಗಡೆ ಎಷ್ಟೊಂದು ಪ್ರಾಡಕ್ಟ್ಗಳು ಸಿಗುತ್ತೆ. ಇನ್ಫ್ಯಾಕ್ಟ್ ಫರ್ನಿಚರ್ ಅಂತ ಹೋದಾಗಲೂ ಕೂಡ ಹೊರಗಡೆಗೆ IKEAಗೆ ಕಂಪೇರ್ ಮಾಡಿದಾಗ ಒಂದು ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ, ಸಿಕ್ಕಾಬಡೆ ಸ್ಟೈಲಿಶ್ ಆಗಿರುತ್ತೆ, ಸಿಕ್ಕಾಬಡೆ ಯುನೀಕ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಅಟ್ ದ ಸೇಮ್ ಟೈಮ್ ಪ್ರಾಡಕ್ಟ್ ಬೆಲೆ ಕೂಡ ತುಂಬಾ ಕಡಿಮೆ ಇರುತ್ತೆ. ಆ್ಯಂಡ್ ಫರ್ನಿಚರ್ ಅಂತ ಬಂದಾಗ ನೀವೇ ಮನೇಲೆ ತಂದು ಅಸೆಂಬಲ್ ಮಾಡ್ಕೋಬೇಕಾಗತ್ತೆ. ಇಲ್ಲೇ ನಾಗಸಂದ್ರದಲ್ಲಿದೆ. ಆ್ಯಂಡ್ ಯು ಕ್ಯಾನ್ ಗೋ. ಪಾರ್ಕಿಂಗಿಗೇನು ನಾವು ಎಕ್ಸ್ಟ್ರಾ ನಾವು ಅಲ್ಲಿ ಚಾರ್ಜ್ ಮಾಡಲ್ಲ. ಸೊ ಪಾರ್ಕಿಂಗ್ ಇಸ್ ಫ್ರೀ. ರೆಸ್ಟೋರೆಂಟ್ ಕೂಡ ಇದೆ. ನಾಟ್ ಸೊ ಗ್ರೇಟ್. ಫುಡ್ ನಂಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಸೊ ಒಂದು ಕಾಫಿ ಕುಡಿಯೋದಾದ್ರೆ ಅದು ಓಕೆ. ನಾನು ಹೋದಾಗ ಸುಮಾರು ಜನ ಮಕ್ಕಳು, ಸ್ಕೂಲ್ ಮಕ್ಕಳು ಹೋಗಿದ್ದು ನೋಡಿ ನಂಗೆ ಶಾಕ್ ಆಯ್ತು. ಅವರಿಗೇನೋ ಒಂಥರ ಔಟಿಂಗ್ ಥರ ಹೋಗಿದೆ IKEA ಬಂದ್ಬಿಟ್ಟು. ಎಸ್, ಇಟ್ ಇಸ್ ಅ ಡಿಫ್ರೆಂಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಮನೆಗೆ ಏನೇನು ಬೇಕಾದ ಎಲ್ಲನೂ ತರೋದಕ್ಕೆ. ಆ್ಯಂಡ್ ಅಫೋರ್ಡಬಲ್ ಅಂತಲೂ ಹೇಳ್ಬೋದು. ಇದಿಷ್ಟೇ IKEA ಹಾಲ್. ಐ ಹೋಪ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತೀನಿ. ನಿಮಗೆ ಯಾವ ಪ್ರಾಡಕ್ಟ್ ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಐ ವುಡ್ ಲವ್ ಟು ನೋ. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಐ ಲವ್ ಯು ಗೈಸ್. ಲವ್. ಬಾಯ್.